ರೇಣುಕಾ ಸ್ವಾಮಿ ಇದ್ದಿದ್ರೆ ಹೆಂಡತಿ ಜೊತೆ ಆನಿವರ್ಸರಿ ಮಾಡ್ಕೋತಿದ್ದ. ವಿವಾಹ ವಾರ್ಷಿಕೋತ್ಸವಕ್ಕೆ ಗಂಡನಿಲ್ಲ. ಸಾವು ತಂದಿಟ್ಟ ಆ ತಪ್ಪು. ಪವಿತ್ರಾಗೆ 200ಕ್ಕೂ ಹೆಚ್ಚು ಮೆಸೇಜ್ 5 ತಿಂಗಳಿಂದ ಕಾಟ ಕೊಟ್ಟಿದ್ನ. ಇದುವೇ ಹೊತ್ತಿನ ಸ್ಪೆಷಲ್ ರಿಪೋರ್ಟ್, ಸ್ವಾಮಿ ಮೊಬೈಲ್ ರಹಸ್ಯ. ನಾನು ರಾಹುಲ್ ದಯಾನ್. ರಾಮಾಯಣ ಮಹಾಭಾರತದಿಂದ ಕಲಿಯದ ಜನ ಬುದ್ಧ ಬಸವರಿಂದಾದರೂ ಕಲಿತಾರೆ ಅನ್ನೋ ಆಶಯ ಇನ್ನೂ ಈ ಭೂಮಿ ಮೇಲಿದೆ. ಆದರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯೋ ಅನಾಚಾರಗಳನ್ನು ನೋಡ್ತಾ ಇದ್ರೆ ಆ ಆಶಯ ಕೊಂಚ ಮರೆಯಾಗ್ತಾ ಆತಂಕಗೀಡು ಮಾಡಿಬಿಡುತ್ತೆ. ಎಲ್ಲ ಚೆನ್ನಾಗಿದ್ದಿದ್ರೆ ರೇಣುಕಾ ಸ್ವಾಮಿ ತನ್ನ ತುಂಬು ಗರ್ಭಿಣಿ ಪತ್ನಿ ಜೊತೆ ಆನಿವರ್ಸರಿ ಮಾಡ್ಕೊಳ್ತಿದ್ದ. ಆದರೆ ಡಿ ಗ್ಯಾಂಗ್ ಬರೆದ ಮರಣ ಶಾಸನದಲ್ಲಿ ಮಣ್ಣಾಗಿ ಹೋಗಿದ್ದಾನೆ. ಅಷ್ಟಕ್ಕೂ ಕೊಂದಿದ್ದು ಮಹಾಪರಾಧವೇ. ಆದರೆ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದೇನು ಮಹತ್ ಕಾರ್ಯ ಅಲ್ವಲ್ಲ? ಹೊಸ ಬಾಳಿನ ಹೊಸಲಲ್ಲಿ ನಿಂತಿದ್ದ ನವ ಜೋಡಿಗೆ ಶುಭವಾಗ್ಲಿ ಅಂತ ಹರಿಸಿದ್ದ ಊರಿನ ಜನ ತಿಂಗಳುಗಳು ಕಳೆಯುವ ಮುನ್ನವೇ ಸಿಹಿ ಸುದ್ದಿ ಕೇಳಿದ್ರು. ಬಟ್ ವರ್ಷ ಕಳೆಯುವ ಮುನ್ನವೇ ಮರಣದ ಸುದ್ದಿ ಕೇಳಿ ದಿಗ್ಭ್ರಾಂತಗೊಂಡ್ಬಿಟ್ರು. ಸೇರು ಅಕ್ಕಿಯನ್ನ ಒದ್ದು ಒಳಗೆ ಬಂದಿದ್ದ ಸೊಸೆಯ ಬದುಕಿಗೆ ಈಗ ಕಗ್ಗತ್ತಲು ಕವ್ದಿದೆ. ಇದಕ್ಕೆಲ್ಲ ಮೂಲ ಕಾರಣ ನರರಾಕ್ಷಸರ ಒಂದು ಪಡಿಯಾದ್ರೆ ರೇಣುಕಾ ಸ್ವಾಮಿ ಇಟ್ಟಿದ್ದ ಮತಿಭ್ರಮಣಿಯ ಹೆಜ್ಜೆಯೂ ತಪ್ಪೆ. ರೇಣುಕಾ ಸ್ವಾಮಿ ಇದ್ದಿದ್ರೆ ಹೆಂಡತಿ ಜೊತೆ ಆನಿವರ್ಸರಿ ಮಾಡ್ಕೋತಿದ್ದ. ಮಗನ ಕಲ್ಯಾಣ ವೈಭೋಗ ಕಣ್ಮುಂದೆ ಬಂದು ಕಣ್ಣೀರಾದ ಹೆತ್ತವರು. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಈ ದಿನ ರೇಣುಕಾ ಸ್ವಾಮಿ ಮನೆ ಪತ್ನಿ ಗರ್ಭಿಣಿಯನ್ನೋ ಸಂತಸದ ಜೊತೆಗೆ ಮತ್ತೊಂದು ಸಂತಸದಲ್ಲಿ ಮುಳುಗಿರ್ತಿತ್ತು. ಹೌದು, ಶುಕ್ರವಾರ ರೇಣುಕಾ ಸ್ವಾಮಿಯ ಮದುವೆ ವಾರ್ಷಿಕೋತ್ಸವ. ಕಳೆದ ಜೂನ್ 28ನೇ ತಾರೀಕು ರೇಣುಕಾ ಸ್ವಾಮಿ ಸಹನಾ ದಂಪತಿ ಮದುವೆಯಾಗಿ ಹೊಸ ಜೀವನ ಕಟ್ಕೊಂಡಿದ್ರು. ರೇಣುಕಾ ಸ್ವಾಮಿ ಬದುಕಿದ್ರೆ ಇವತ್ತು ವಿವಾಹ ವಾರ್ಷಿಕೋತ್ಸವ ಸಂಭ್ರಮಾಚರಣೆ ಜೋರಾಗಿರೋದೇನೋ. ಅದೇ ದಿನ ನೆನಪು ಬರ್ತೈತಿ. ಇವತ್ತು ವೆಡ್ಡಿಂಗ್ ಆನಿವರ್ಸರಿ ಡೇ. ನಮ್ಮ ಸೊಸೆ ಅಂತೂ ಪೂರ್ತಿ ಆಕಿ ಮಕ್ಕಂಡ ಬಿಟ್ಟಾಳ. ಮೊದಲಿಂದ ಬೆಳಗಿಂದನೂ ಇದೇ ಇಲ್ಲ. ಇವತ್ತು ಭಾಳ ದೊಡ್ಡ ವಿಷಾದ ದಿನ ನಮಗೆ. ನಮಗೆ ಇವತ್ತಿನ ದಿನ ನಾವು ತಡ್ಕೊಳಕ್ಕೆ ಆಗ್ತಿಲ್ಲ. ಇವತ್ತೆಲ್ಲ ಚಿತ್ರಣ ಎಲ್ಲ ಮದುವೆ ಬರ್ತವೆ. ಮದುವೆ ದಿನದಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ನೆನಪು ಬರ್ತವೆ. ಸದ್ಯಕ್ಕೆ ಇಲ್ಲಿವರೆಗೂ ಆ ಮನೆಯವರ ಎದೆಗೆ ರೇಣುಕಾ ಸ್ವಾಮಿ ಸಾವು ದುಃಖವನ್ನ ಸುರಿಸ್ತಾ ಇತ್ತು. ಆದ್ರೆ ಹೆಣವಾಗಿ ಸಿಕ್ಕ ಮಗನನ್ನ ಬಿಳಿ ಬಟ್ಟೆಯಲ್ಲಿ ಸುತ್ತಿ ಮಣ್ಣು ಮಾಡೋವರೆಗೂ ಕೊನೆಯದಾಗಿ ನೋಡಿದ್ದ ಆ ಕುಟುಂಬಕ್ಕೆ ಇವತ್ತು ಮಾತ್ರ ತಮ್ಮ ಮಗ ಮದುವೆಯ ವರನಾಗಿ ನೆನಪು ಬರ್ತಿದ್ದಾನೆ.
ಇದಕ್ಕೆ ಕಾರಣವೇ ಸರಿಯಾಗಿ 1 ವರ್ಷದ ಹಿಂದೆ ಇದೇ ಅರಿಶಿನ ಮುದ್ದೆಯನ್ನ ಮೆತ್ಕೊಂಡು ಅಭ್ಯಂಗ ಸ್ನಾನ ಮಾಡಿದ್ದ ವಧುವರರು ಕನಸಿನ ಮೂಟೆ ಕಟ್ಟಿ ಮದುವೆಗೆ ಸಿದ್ಧರಾಗಿದ್ರು. ಆ ನೆನಪನ್ನ ನಿಮ್ಮ ಕಣ್ಮುಂದಿಡ್ತೀವಿ ನೋಡಿ. ಮದುವೆ ಇದೊಂದು 7 ಜನ್ಮದ ಬಂಧ ನಿಜ. 3 ಗಂಟಿಂದ ನಂಟಾಗುವ ಹೊಸ ಬಂಧ. ಕಳೆದ ವರ್ಷ ಇದೇ ಜೂನ್ 28ಕ್ಕೆ ರೇಣುಕಾಸ್ವಾಮಿ ಮದುವೆ ತುಂಬಾ ವೈಭೋಗವಾಗಿ ನಡೆದಿತ್ತು. ಅದನ್ನ ನೋಡೋಕೆ ಊರೆಲ್ಲ ಸೇರಿತ್ತು. ರೇಣುಕಾಸ್ವಾಮಿ ಮತ್ತು ಸಹನಾ ಶಾಸ್ತ್ರೋಕ್ತವಾಗಿ ಆಚಾರಗಳನ್ನೆಲ್ಲ ಮಾಡಿಕೊಂಡು ಕಲ್ಯಾಣದ ಹಸೆಮಣೆಗೆ ಹೊರಡುವವರಾಗಿದ್ರು. ಅಲ್ಲಿ ವಾದ್ಯಗಳ ಸದ್ದಲ್ಲಿ ಇಬ್ಬರು ವೇದಿಕೆ ಮೇಲೆ ಹಾರ ಬದಲಾಯಿಸಿಕೊಳ್ಳೋದರ ಜೊತೆಗೆ ಮನಸ್ಸುಗಳನ್ನು ಬದಲಾಯಿಸಿಕೊಂಡಿದ್ರು. ಹೆಜ್ಜೆ ಮೇಲೊಂದು ಹೆಜ್ಜೆ ಇಡ್ತಾ ಗಂಡನ ಹಿಂದೆ ಸಾಗಿದ್ದ ಪತ್ನಿಗೆ ಇವತ್ತಿಗೆ ಇದೆಲ್ಲ ನೆನಪಾಗಿ ಕಾಡ್ತಿದೆ. ಆ ದಿನ ಕಿರುಬೆರಳನ್ನ ಹಿಡಿದಿದ್ದ ಪತಿಯ ನೆನಪು ಆ ಹೆಣ್ಣು ಮಗುವನ್ನು ಬೆಂಬಿಡದೆ ಕಾಡ್ತಿದೆ. ಆ ಸುಂದರ ಕ್ಷಣಗಳು ಮತ್ತೆ ಬಂದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಆ ಮನಸ್ಸು ಹಂಬಲಿಸ್ತಾ ಇದೆ. ಮಂಟಪದಲ್ಲಿ ಇಬ್ಬರು ಕೂತು ಅಕ್ಷತೆ ಕಾಳಲ್ಲಿ ಮಿಂದು 2 ಜೀವಗಳನ್ನ ಬೆಸೆಯುತ್ತಿದ್ದಾಗ ಆ ಕಲ್ಯಾಣವನ್ನ ನೋಡ್ತಿದ್ದವರೆಲ್ಲ ಮುಕ್ಕೋಟಿ ದೇವರಂತೆ ನಿಂತು ಆಶೀರ್ವಾದ ಮಾಡಿದ್ರು. ಅರುಂಧತಿ ನಕ್ಷತ್ರವನ್ನ ತೋರಿಸಿದ್ದ ಪತಿ ಇವತ್ತು ಆ ನಕ್ಷತ್ರಗಳ ಪುಂಜದಲ್ಲಿ ಒಬ್ಬನಾಗಿದ್ದು 7 ಜನ್ಮಕ್ಕೂ ನಾನೇ ನಿನ್ನ ಅರಸ ಎಂದವನು ಒಂದೇ ವರ್ಷಕ್ಕೆ ಮರೆಯಾಗಿದ್ದು ಎಲ್ಲ ಈ ದಿನ ಆಕೆಯನ್ನ ಸುಟ್ಟು ಹಾಕ್ತಿವೆ. ಇಷ್ಟೆಲ್ಲಾ ನೆನಪುಗಳು ಕಣ್ಮುಂದೆ ಇದ್ರೆ ಆ ಕುಟುಂಬ ಹೇಗ್ತಾನೆ ಸಹಿಸ್ಕೊಂಡಿತು? ಮದುವೆ ವಾರ್ಷಿಕೋತ್ಸವ ಇಷ್ಟು ಬೇಗ ಬಂದು ರೇಣುಕಾಸ್ವಾಮಿಯ ನೆನಪು ಇನ್ನಷ್ಟು ಕಾಡುವಂತಾಗಿರೋದು ನಿಜ. ಆದರೆ ಇದೇ ಸಮಯಕ್ಕೆ ರೇಣುಕಾಸ್ವಾಮಿ ಮಾಡಿದ್ದ ತಪ್ಪು, ದರ್ಶನ್ ಗ್ಯಾಂಗ್ ಮಾಡಿದ್ದ ತಪ್ಪು ಎರಡೂ ನೆನಪಿಗೆ ಬಂದೇ ಬರುತ್ತೆ. ವಿವಾಹ ವಾರ್ಷಿಕೋತ್ಸವಕ್ಕೆ ಗಂಡನಿಲ್ಲ, ಸಾವು ತಂದಿದ್ದು ಆ ತಪ್ಪು. ಸಿಮ್ ಕಾರ್ಡ್ನಿಂದ ಬಯಲಾಯಿತು ಭಯಾನಕ ಸತ್ಯ. 200ಕ್ಕೂ ಹೆಚ್ಚು ಮೆಸೇಜ್, ಪವಿತ್ರಾಗೆ 5 ತಿಂಗಳಿಂದ ಕಾಟ. ಪವಿತ್ರ ಗೌಡಾಳ ಸಿಟ್ಟು, ನಟ ದರ್ಶನ್ನ ಮೊಂಡುತನ, ಇಡೀ ಡಿ ಗ್ಯಾಂಗ್ನ ಕ್ರೌರ್ಯದ ನರ್ತನ ರೇಣುಕಾಸ್ವಾಮಿಯ ಸಾವಿಗೆ ಕಾರಣ ಅನ್ನೋ ಮಾತಿದೆ. ಬಟ್ ಕೊಲೆಯಾದ ರೇಣುಕಾಸ್ವಾಮಿಯು ಮಾಡಿದ ಆ ಒಂದು ತಪ್ಪು ಎಷ್ಟೋ ಜನರ ಬದುಕಲ್ಲಿ ಕತ್ತಲು ಕವಿದು ಬಿಡುವಂತೆ ಮಾಡಿದೆ. ಹೊಸ ಜೀವನ, ಹೊಸ ಜೀವ ಎರಡೂ ಸ್ವಾಮಿ ಕಣ್ಮುಂದೆ ಇತ್ತು. ಆದರೆ ಕೈಯಲ್ಲಿದ್ದ ಫೋನ್ ರೇಣುಕಾಸ್ವಾಮಿಯ ಹಾದಿ ತಪ್ಪಿಸ್ತಾ. ಹೌದು ಅಂತಿವೆ ಪೊಲೀಸ್ ಮೂಲಗಳು. ರೇಣುಕಾಸ್ವಾಮಿ ಸ್ತ್ರೀಯರಿಗೆ ಮೆಸೇಜ್ ಮಾಡೋದಕ್ಕೆ ಅಂತಾನೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದಂತೆ. ಪವಿತ್ರ ಗೌಡ ಸೇರಿ ಅನೇಕ ಪರಸ್ತ್ರೀಯರಿಗೆ ಅಸಭ್ಯವಾದಂಥ ಮೆಸೇಜ್ಗಳನ್ನ ಮಾಡ್ತಿದ್ದ ಅನ್ನೋ ಆರೋಪ ದಿನೇ ದಿನೇ ಬಲವಾಗ್ತಿದೆ. ರೇಣುಕಾಸ್ವಾಮಿಯ ಅಶ್ಲೀಲ ಸಂದೇಶಗಳ ತಪ್ಪಿನ ಹೆಜ್ಜೆಯೇ ಇವತ್ತು ಅವನ ಮನೆಗೆ ಶಾಪವಾಗಿ ಹೋಯ್ತಾ ಗೊತ್ತಿಲ್ಲ. ರೇಣುಕಾಸ್ವಾಮಿಯ ಮೃತದೇಹ ಮೋರಿ ಪಕ್ಕದಲ್ಲಿ ಸಿಕ್ಕ ನಂತರ ದರ್ಶನ್ ಅಂಡ್ ಗ್ಯಾಂಗ್ ಬಂಧನವಾಯಿತು. ಆರೋಪಿಗಳೆಲ್ಲ ಜೈಲು ಸೇರಿಯಾಯಿತು. ಬಟ್ ರೇಣುಕಾಸ್ವಾಮಿಯ ಮೊಬೈಲ್ ಏನಾಯಿತು ಅನ್ನೋದಕ್ಕೆ ಪೊಲೀಸರಿಗೆ ಕ್ಲಾರಿಟಿ ಇರಲಿಲ್ಲ. ಮೋರಿಗೆ ಇಳಿದು ಗಂಟೆಗಟ್ಟಲೆ ಶೋಧ ನಡೆಸಿದ್ರೂ ಮೊಬೈಲ್ ಸಿಕ್ಕಿಲ್ಲ. ಆರೋಪಿಗಳ ಬಳಿ ಬಾಯಿ ಬಿಡಿಸೋ ಪ್ರಯತ್ನಗಳನ್ನ ಮಾಡಿದ್ರೂ ಏನೂ ಲಾಭ ಆಗಲಿಲ್ಲ. ಹೀಗೆ ವಾರಗಟ್ಟಲೆ ರೇಣುಕಾಸ್ವಾಮಿ ಮೊಬೈಲ್ಗಾಗಿ ತಲಾಶ್ ನಡೆಸಿದ ಪೊಲೀಸರಿಗೆ ಬೇರೆ ದಾರಿ ಇರಲಿಲ್ಲ. ಹೀಗಾಗಿ ಆತ ಬಳಸ್ತಾ ಇದ್ದ ಅದೇ ನಂಬರಿನ ಡಮ್ಮಿ ಸಿಮ್ ಕಾರ್ಡ್ ಪಡೆಯುವ ಅನಿವಾರ್ಯತೆ ಬರುತ್ತೆ.
ಕೊನೆಗೆ ಪೊಲೀಸರು ಕೋರ್ಟ್ ಅನುಮತಿಯನ್ನ ಪಡೆದುಕೊಂಡು ಹೊಸ ಸಿಮ್ ಕಾರ್ಡ್ ಖರೀದಿ ಮಾಡ್ತಾರೆ. ಸಿಡಿಆರ್ ಅಂದ್ರೆ ಕಾಲ್ ಡೀಟೇಲ್ ರೆಕಾರ್ಡ್ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಆಗ ಬಯಲಾಗಿದ್ದೇ ರೇಣುಕಾ ಸ್ವಾಮಿಯ ಮೆಸೇಜ್ ರಹಸ್ಯ. ಪೊಲೀಸರಿಗೆ ಸಿಡಿಆರ್ನಲ್ಲಿ ಸಿಕ್ಕಿರೋ ಸ್ಫೋಟಕ ಮಾಹಿತಿ ಅಂದ್ರೆ ರೇಣುಕಾ ಸ್ವಾಮಿ A1 ಆರೋಪಿ ಪವಿತ್ರಾ ಗೌಡಗೆ ಕೊಡಬಾರ್ದಂಥ ಕಾಟ ಕೊಟ್ಟಿದ್ದಾನೆ ಅನ್ನೋದಾಗಿದೆ. ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಪವಿತ್ರಾ ಗೌಡಗೆ 5 ತಿಂಗಳಿಂದ ಮೆಸೇಜ್ ಮಾಡಿ ಕಾಟ ಕೊಟ್ಟಿದ್ದ ಅನ್ನೋ ಆರೋಪವಿದೆ. ಆತನ ಪ್ರತಿ ಮೆಸೇಜ್ನಲ್ಲೂ ಅಶ್ಲೀಲತೆ ಎದ್ದು ಕಾಣ್ತಿತ್ತಂತೆ. ಪೊಲೀಸರ ವಿಚಾರಣೆ ಟೈಮ್ನಲ್ಲೂ ಪವಿತ್ರಾ ಗೌಡ ಇದೇ ಹೇಳಿಕೆ ಕೊಟ್ಟಿದ್ದಾಗಿ ತಿಳಿದು ಬಂದಿದೆ. ಇನ್ಸ್ಟಾಗ್ರಾಂನಲ್ಲಿ ಪವಿತ್ರಾ ಗೌಡಗೆ ರೇಣುಕಾ ಸ್ವಾಮಿ ಪ್ರತಿ ಬಾರಿನೂ ಕೆಟ್ಟದಾಗಿ ಅಸಭ್ಯವಾದಂಥ ಮೆಸೇಜ್ಗಳನ್ನ ಕಳಿಸ್ತಾ ಇದ್ನಂತೆ. ಶುರುವಿನಿಂದ ಕೊನೆಯವರೆಗೂ ಪವಿತ್ರಾ ಗೌಡಗೆ ಸುಮಾರು 200ಕ್ಕೂ ಹೆಚ್ಚು ಮೆಸೇಜ್ ಬಂದಿದೆ ಅನ್ನೋ ಮಾಹಿತಿ ಇದೆ. ನಿರಂತರ ಅಶ್ಲೀಲ ಮೆಸೇಜ್ ನೋಡಿ ಬೇಸತ್ತಿದ್ದ ಪವಿತ್ರಾ ಗೌಡ. ಇವನ್ಯಾರು ನೋಡು ಅಂತ A3 ಪವನ್ಗೆ ಪವಿತ್ರಾ ಹುಕೋ. ಫೆಬ್ರವರಿಯಿಂದಲೇ ರೇಣುಕಾ ಸ್ವಾಮಿ ಪವಿತ್ರಾ ಗೌಡಗೆ ಮೆಸೇಜ್ ಕಳಿಸೋಕೆ ಶುರು ಮಾಡಿದ್ನಂತೆ. ಆದ್ರೆ ಆತನ ಯಾವೊಂದು ಮೆಸೇಜ್ಗೂ ಪವಿತ್ರಾ ಗೌಡ ರಿಪ್ಲೈ ಮಾಡಿಲ್ಲ. ಇನ್ನು ಪವಿತ್ರಾ ಗೌಡಳಿಂದ ತನ್ನ ನೆಚ್ಚಿನ ಡಿಬಾಸ್ ಸಂಸಾರ ಹಾಳಾಗ್ತಿದೆ ಅನ್ನೋ ಸಿಟ್ಟು ರೇಣುಕಾ ಸ್ವಾಮಿಗಿತ್ತು. ಒಂದಿನ ಪವಿತ್ರಾ ವಿರುದ್ಧ ರೊಚ್ಚಿಗೆದ್ದ ಸ್ವಾಮಿ ಅಶ್ಲೀಲ ಸಂದೇಶಗಳನ್ನ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ನಂತೆ. ಬರೋಬ್ಬರಿ 200 ಮೆಸೇಜ್ಗಳನ್ನ ಪವಿತ್ರಾ ಗೌಡಗೆ ಕಳಿಸಿದ್ನಂತೆ. ಕೊನೆಗೆ ಬೇಸತ್ತು ಕೆರಳಿ ಈಗ A3 ಆಗಿ ಅಂದರಾಗಿರೋ ಪವನ್ಗೆ ಇವನ್ಯಾರು ನೋಡು ತುಂಬಾ ಟಾರ್ಚರ್ ಕೊಡ್ತಿದ್ದಾನೆ ಅಂತ ಪವಿತ್ರಾ ವಿಷಯ ಮುಟ್ಸಿದ್ದಾಳೆ. ಇಲ್ಲೇ ನೋಡಿ ರೇಣುಕಾ ಸ್ವಾಮಿ ಸಾವಿನ ಬೀಜ ಬಿದ್ದಿತ್ತು. A3 ಪವನ್ ಇಲ್ಲಿಂದ ಹೊಸ ಬಲೆ ಹೆಣಿಯೋಕೆ ಶುರು ಮಾಡಿದ್ದ. ಸೋಷಿಯಲ್ ಮೀಡಿಯಾದಿಂದ ಆಗುವ ಅನಾಹುತ ಎಂಥದ್ದು ಅಂತ ನಿಮಗೆ ಇಲ್ಲಿಂದಲೇ ಅರ್ಥವಾಗುತ್ತೆ ನೋಡಿ. ಪವನ್ ಪವಿತ್ರಾ ಗೌಡ ಅಕೌಂಟ್ನಿಂದ ಪವಿತ್ರಾರಂತೆಯೇ ಚಾಟ್ ಮಾಡೋಕೆ ಶುರು ಮಾಡ್ತಾನೆ. ಅಶ್ಲೀಲ ಮೆಸೇಜ್ ಕಳಿಸಿದ ಮೇಲೆ ರಿಪ್ಲೈ ಬಂದಿದ್ ನೋಡಿ ರೇಣುಕಾ ಸ್ವಾಮಿಗೆ ಖುಷಿಯಾಗಿದೆ. ಅಲ್ಲಿಂದ ಚಾಟಿಂಗ್ ಚಾಪ್ಟರ್ ಓಪನ್ ಆಗಿತ್ತು. ಹೀಗೆ ಮಾತಾಡ್ತಾ ರೇಣುಕಾ ಸ್ವಾಮಿ ಬಳಿ ಪವನ್ ಫೋಟೋ ಕಳಿಸು ಅಂತ ಕೇಳ್ತಾನೆ. ಅಷ್ಟೇ, ರೇಣುಕಾ ಸ್ವಾಮಿ ಅವನ ಫೋಟೋ ಕಳಿಸ್ತಾನೆ. ಫೋಟೋ ಸಿಕ್ಕಿದ್ದೇ ತಡ ಡಿ ಗ್ಯಾಂಗ್ ಆಟ ಸ್ಟಾರ್ಟ್ ಆಗುತ್ತೆ. ರೇಣುಕಾ ಸ್ವಾಮಿ ಕೊಲೆಯಲ್ಲಿ ಎಂಡ್ ಆಗುತ್ತೆ ಅನ್ನೋದು ಸಿಕ್ಕಿರೋ ಮಾಹಿತಿ. ತಟ್ಟೆಯಲ್ಲಿ ಮೃಷ್ಟಾನ್ನ ಇದ್ರೂ ಪಕ್ಕದವರ ತಟ್ಟೆ ನೋಡೋದು ಮನುಷ್ಯನ ಸ್ವಭಾವ. ವೈವಾಹಿಕ ಬದುಕಿಗೆ ಕಾಲಿಟ್ಟ ಮೇಲೆ ಸ್ತ್ರೀ ಆಗ್ಲಿ ಪುರುಷನಾಗ್ಲಿ ದಾಂಪತ್ಯದ ಜೀವನದ ಎಲ್ಲೇ ಮೀರಲೇಬಾರದು. ಇವತ್ತಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಆ ರೀತಿಯ ಎಲ್ಲೆಗಳನ್ನ ಒಲ್ಲೆ ಅಂದ್ರೂ ಮೀರುವಂತೆ ಮಾಡ್ತಿದೆ. ಅಷ್ಟಕ್ಕೂ ಕಂಡ ಹೆಣ್ಮಕ್ಳಿಗೆಲ್ಲ ಮೆಸೇಜ್ ಮಾಡೋ ಬುದ್ಧಿ ಇರೋರು ರೇಣುಕಾ ಸ್ವಾಮಿ ಕೊಲೆಯಿಂದಾದ್ರೂ ಎಚ್ಚೆತ್ಕೊಳ್ಬೇಕು. ಇಲ್ದಿದ್ರೆ ಹೆಣ್ಮಕ್ಳನ್ನ ಕೆಣಕೋವರ ಲೈಫ್ ಒಂದಿನ ಬರ್ಬಾದಾಗೋದು ಗ್ಯಾರಂಟಿ. ರೇಣುಕಾ ಸ್ವಾಮಿ ಮದುವೆ ನೆನಪುಗಳು ಒಂದ್ ಕಡೆ ಆದ್ರೆ ರೇಣುಕಾ ಸ್ವಾಮಿ ಸಾವಿನ ಕ್ಷಣಗಳು ಒಂದ್ ಕಡೆ. ಇವೆರಡರ ನೆನಪುಗಳಿಂದ ನೊಂದಿರುವಂಥ ಜೀವಗಳು ಒಂದ್ ಕಡೆ. ಇದೆಲ್ಲದರ ನಡುವೆ ಇವತ್ತು ರೇಣುಕಾ ಸ್ವಾಮಿಯ ಮದುವೆ ವಾರ್ಷಿಕೋತ್ಸವ. ಸಾವು ನೆನಪಿಸ್ಕೊಳ್ಳೋಕೆ ಖೇದವಾಗಿದ್ದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾ ಅನ್ನೋ ಮಾತುಗಳು ಹೆಚ್ಚಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಕೃತಿ ಹೆಚ್ಚಾಗ್ತಿರೋದ್ಯಾಕೆ? ಜಾಲತಾಣದ ಪೀಡಕರ ಮನಸ್ಥಿತಿ ಎಂಥದ್ದು? ತಜ್ಞರು ಏನಂತಾರೆ? ಮನುಷ್ಯನ ಭಾವನೆಗಳು ಎಷ್ಟೋ ಇರುತ್ತವೆ, ಆದರೆ ಅದನ್ನ ವ್ಯಕ್ತಪಡಿಸೋಕೆ ವ್ಯಕ್ತಿಯಾಗ್ಲಿ ಇಲ್ಲ ಬರವಣಿಗೆ ಆಗ್ಲಿ ಬೇಕೇ ಬೇಕಾಗುತ್ತೆ. ಸಾಮಾನ್ಯವಾಗಿ ಪತ್ನಿಯರು ಗರ್ಭಿಣಿ ಇದ್ದಾಗ ಗಂಡಸಿನ ಮನಸ್ಸು ಚಂಚಲವಾಗುತ್ತೆ ಅಂತಾರೆ. ಅಂಥ ಸ್ಥಿತಿಯಲ್ಲಿದ್ದವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸುವ ಸುಂದರ ಸ್ತ್ರೀಯರ ಮೇಲೆ ಕಣ್ಣು ಬೀಳೋದು ಈಗ ಕಾಮನ್. ಬಹುಶಃ ರೇಣುಕಾ ಸ್ವಾಮಿಗೂ ಹಾಗೆಯೇ ಅನ್ಸಿರಬಹುದು. ಹಾಗಾಗಿ ಅವನ ಆ ಲಿಸ್ಟ್ನಲ್ಲಿ ಮೊದಲಿದ್ದದ್ದೇ ಪವಿತ್ರಾ ಗೌಡ ಅನ್ಸುತ್ತೆ. ಅಷ್ಟಕ್ಕೂ ರೇಣುಕಾ ಸ್ವಾಮಿ ಪವಿತ್ರಾಗೆ ಅಸಭ್ಯವಾಗಿ ಸಂದೇಶಗಳನ್ನ ಕಳಿಸಿರೋದ್ರ ಬಗ್ಗೆ ಮನೋವೈದ್ಯರು ಏನಂತಾರೆ ನೀವೇ ಕೇಳಿ. ನಾವು ತುಂಬ ರೀತಿಯಾದ ಬಿಹೇವಿಯರಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಓಕೆ, ಅದರಲ್ಲಿ ಈ ವಿಚಾರಕ್ಕೆ ಮಾತಾಡಬೇಕಂದ್ರೆ ಕಂಡಕ್ಟ್ ಡಿಸಾರ್ಡರ್ ಅಂತಾನೆ ನಾವು ತಗೋಬಹುದು. ಕಂಡಕ್ಟ್ ಅವರು ಒಂದು ಯಾವ ರೀತಿ ಜನಗಳನ್ನ ಟ್ರೀಟ್ ಮಾಡ್ತಾರೆ, ಯಾವ ರೀತಿ ಅವರು ಬೇರೆಯವ್ರನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ,
ಓಕೆ, ಅದೆಲ್ಲ ಬೇರೆಯವ್ರಿಗೆ ತೊಂದರೆ ಕೊಡೋ ರೀತಿಯಲ್ಲೇ ಇರುತ್ತೆ. ಕಂಡಕ್ಟ್ ಡಿಸಾರ್ಡರ್ ಅಂತ ಇರುತ್ತೆ. ಅವ್ರ ಲೈಫಲ್ಲಿ ಕೆಲವೊಂದು ಇನ್ಸಿಡೆಂಟ್ಸ್ ನಡೆದಿರುತ್ತೆ, ಅದನ್ನು ಅವರು ಅಲ್ಲಿ ಆ ಸ್ಟೇಟಸ್, ಒಬ್ಬರು ಬೇರೆಯವರ ಸ್ಟೇಟಸ್ಗೆ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಫ್ರಸ್ಟ್ರೇಷನ್ ಕೂಡ ಅಲ್ಲಿ ಹಾಕಕ್ಕೆ ನೋಡ್ತಾರೆ. ವಾಟ್ ಎವರ್ ದ ವೇಸ್ ದೇ ಕ್ಯಾನ್ ಪುಟ್ ಅಕ್ರಾಸ್ ಅಂತ ಹೇಳ್ಬಿಟ್ಟು. ಓಕೆ, ಈ ರೀತಿ ಎಲ್ಲ ಡಿಫ್ರೆಂಟ್ ಆಗಿದೆ. ಮ್ಯಾಕ್ಸಿಮಮ್ ಹೇಳ್ಬೇಕಂದ್ರೆ ದ ಬಿಹೇವಿಯರಲ್ ಡಿಸಾರ್ಡರ್. ಓಕೆ, ಅದನ್ನು ಕಂಡಕ್ಟ್ ಡಿಸಾರ್ಡರ್ ಬರುತ್ತೆ ಅವುಗಳ ಅಂಡರ್. ಬಿಹೇವಿಯರ್ ಡಿಸಾರ್ಡರಲ್ಲಿ ಕಂಡಕ್ಟ್ ಡಿಸಾರ್ಡರ್ ಆಲ್ಸೋ ಒನ್ ಅಮೌಂಟ್. ಮೊದಲೇ ಹೇಳಿದಂತೆ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಕಳಿಸಿದಾಗ ಆಕೆ ರಿಪ್ಲೈ ಮಾಡದೇ ಇದ್ದದ್ದಕ್ಕೆ ಟ್ರಿಗರ್ ಆಗಿ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸೋಕೆ ಶುರು ಮಾಡಿರಬಹುದು. ಇದರಿಂದ ಅವನಲ್ಲಿ ಒಂದು ತೃಪ್ತಿ ಸಿಕ್ಕಂತೆ ಫೀಲ್ ಆಗಿರಬಹುದು. ಅದು ನಮ್ಮ ಲಾಸ್ಟ್ ಟೈಮ್ ಆದಾಗೆ ಟ್ರಿಗರ್ಸ್ ಆಗುತ್ತೆ, ಅದಕ್ಕೆ ಅವರು ಆ್ಯಕ್ಟ್ ಮಾಡಬೇಕು, ರಿಯಾಕ್ಟ್ ಮಾಡಬೇಕು. ಅದಕ್ಕೆ ದೇ ರಿಯಾಕ್ಟ್. ಆಫ್ಟರ್ ದಟ್ ಅವ್ರಿಗೊಂದು ಲಿಟಲ್ ರಿಲ್ಯಾಕ್ಸೇಷನ್ ಆಗುತ್ತೆ. ಆಮೇಲೆ ಮತ್ತೆ ಅವ್ರಿಗೆ ಗಿಲ್ಟ್ ಫೀಲ್ ಆಗ್ಬೋದು. ಈ ರೀತಿಯಾಗಿ ಲೈಫಲ್ಲಿ ಅವ್ರಿಗೆ ಟ್ರಿಗರ್ಸ್ ಆಗ್ತಾನೆ ಇರ್ತಾರೆ, ಅವ್ರು ಮಾಡ್ತಾನೆ ಇರ್ತಾರೆ. ತನಗೇನೋ ಒಂದು ರೀತಿಯ ತೃಪ್ತಿ ಸಿಗ್ತಾ ಇದೆ ಅಂತ ಅಶ್ಲೀಲ ಮೆಸೇಜ್ ಮಾಡಿ ರೇಣುಕಾ ಸ್ವಾಮಿ ತನ್ನ ಬದುಕನ್ನ ಕತ್ತಲು ಮಾಡಿಕೊಂಡ. ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಂಡು ಇನ್ನೇನು ಮಗು ಮಡಿಲಿಗೆ ಬೀಳುವಂಥ ದಿನಗಳು ಹತ್ತಿರ ಇದ್ವು. ಹೆಂಡತಿ ಮಕ್ಕಳ ಜೊತೆ ಬಾಳಬೇಕಿದ್ದವನು ಜಾಲತಾಣದಲ್ಲಿ ತಪ್ಪಿನ ಹೆಜ್ಜೆ ಇಟ್ಟು ಮಸಣ ಸೇರ್ಬಿಟ್ಟ. ಅಂದಹಾಗೆ ಸೋಷಿಯಲ್ ಮೀಡಿಯಾ ಅನ್ನೋದನ್ನ ಎಷ್ಟರ ಮಟ್ಟಿಗೆ ಬಳಸಬೇಕು, ಅದರಿಂದ ಆಗುವ ಅನಾಹುತಗಳನ್ನ ತಪ್ಪಿಸೋದು ಹೇಗೆ, ಇಲ್ಲಿ ವಿಕೃತಿ ಮೆರೆದ್ರೆ ಶಿಕ್ಷೆ ಏನು ಅಂತ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಮಾಡಿದ್ದ ಅಶ್ಲೀಲ ಮೆಸೇಜ್ಗಳಿಂದಲೇ ಆತನ ಪ್ರಾಣ ಹೋಯ್ತು ಅನ್ನೋದೇ ದೊಡ್ಡ ಸಂಚಲನ. ಎಲ್ಲ ಸ್ಟೋರಿಗಳಿಗೂ 2 ವರ್ಷನ್ ಇರುತ್ತೆ. ಅದೇ ರೀತಿ ರೇಣುಕಾ ಸ್ವಾಮಿ ಕಥೆ ಕೂಡ. ಈ ಹತ್ಯೆಯ ಕಥೆಯನ್ನ ಎರಡೂ ಕಡೆಯಿಂದ ನೋಡಿದಾಗ ಬೇರೆ ಬೇರೆ ಆಯಾಮಗಳು ಸಿಗ್ತಾ ಹೋಗುತ್ತವೆ. ಒಮ್ಮೊಮ್ಮೆ ಎರಡೂ ಸರಿ ಅನ್ನಿಸಬಹುದು, ಎರಡೂ ತಪ್ಪು ಅಂತಲೂ ಅನ್ನಿಸಬಹುದು. ಈಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣವನ್ನ ಗಮನಿಸಿದ್ರೆ ಇಲ್ಲಿ ನಡೆದಿರೋದು ಎರಡೂ ತಪ್ಪೆ. ಅದು ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಹಾಕಿದ್ದು, ಮತ್ತೊಂದು ಮೆಸೇಜ್ ಮಾಡ್ದ ಅನ್ನೋ ಕಾರಣಕ್ಕೆ ಡಿ ಗ್ಯಾಂಗ್ ಅವನಿಗೆ ನರಕ ತೋರಿಸಿರೋದು. ವಿಕೃತಿ ಮೆಸೇಜ್ಗಳಿಗೆ ಕ್ರೌರ್ಯದ ಪೆಟ್ಟು. ತಪ್ಪು ಯಾರದ್ದು? ಈಗೆಲ್ಲ ರಾತ್ರೋರಾತ್ರಿ ಫೇಮಸ್ ಆಗ್ಬಿಡ್ಬೇಕು ಅನ್ನೋ ಆತುರ ಹಲವರದ್ದು. ಆ ಕಾರಣಕ್ಕಾಗಿಯೇ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿದ್ರೆ, ಇನ್ನು ಕೆಲವರು ಇನ್ನೊಬ್ಬರನ್ನ ಕೆಣಕಲೇಬೇಕು ಅಂತ ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ. ಸುಮ್ಮನೆ ಇದ್ದವರನ್ನ ತೇಜೋವಧೆ ಮಾಡೋದು, ಅನಿಸಿಕೆಗಳನ್ನ ವಿರೋಧ ಮಾಡೋರು ಒಂದ್ ಕಡೆ ಆದ್ರೆ, ಮತ್ತೊಬ್ಬರ ಲೈಫಿನ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ಸ್ ಮಾಡೋರ ಹಿಂದೆ ಮತ್ತೊಂದು ಕಡೆ ಇರುತ್ತೆ. ಬಟ್ ರೇಣುಕಾ ಸ್ವಾಮಿಯ ಕಥೆಯಲ್ಲಿ ಹಾಗಾಗಿಲ್ಲ. ಪವಿತ್ರ ಗೌಡಾಳ ಖಾಸಗಿ ಜೀವನದ ಬಗ್ಗೆ ಆತ ಕಳಿಸಿರೋ ಸಂದೇಶಗಳು ನಿಜಕ್ಕೂ ಒಪ್ಪುವಂಥದ್ದಲ್ಲ. ಹಾಗಾದ್ರೆ ನಿಜಕ್ಕೂ ರೇಣುಕಾ ಸ್ವಾಮಿಯ ಮನಸ್ಥಿತಿ ಎಂಥದ್ದಾಗಿತ್ತು? ಅದನ್ನು ನಾವು ಕಂಪಲ್ಸಿವ್ ಸೆಕ್ಷುವಲ್ ಬಿಹೇವಿಯರ್ ಅಂತ ಕರಿತೀವಿ. ಓಕೆ, ಸೊ ಕಂಪಲ್ಸಿವ್ ಸೆಕ್ಷುವಲ್ ಡಿಸಾರ್ಡರ್, ಕಂಪಲ್ಸಿವ್ ಸೆಕ್ಷುವಲ್ ಬಿಹೇವಿಯರ್. ಅದಕ್ಕೆ ಜೆನೆಟಿಕಲ್ ಫ್ಯಾಕ್ಟರ್ ಆಗಿರ್ಬೋದು, ಬಯೋಲಾಜಿಕಲ್ ಫ್ಯಾಕ್ಟರ್ ಆಗಿರ್ಬೋದು. ಓಕೆ, ಮತ್ತು ಅದು ಕೂಡ ಒಂದು ರೀತಿಯಾಗಿರುವಂಥ ಡಿಸಾರ್ಡರ್ ಆಗಿರ್ಬೋದು. ಓಕೆ, ಅದು ಕೂಡ ಒಂದು ಡಿಸಾರ್ಡರೇ. ಅದರಲ್ಲಿ ಇದೆಲ್ಲ ಮಾಡ್ತಾರೆ ನೋಡಿ. ಓಕೆ, ಸೊ ಅವರು ಸೇಮ್ ಎಕ್ಸಾಕ್ಟ್ಲಿ ಆ ಟ್ರಿಗರ್ಸ್ ಆಗುತ್ತೆ. ಅವಾಗ ಆ ಒಂದು ಪರ್ಟಿಕ್ಯುಲರ್ ಆಗಿ ಬೇರೆಯವ್ರ ಬಗ್ಗೆ ಹರ್ಯಾಸ್ ಮಾಡೋದು, ಅವರಾಗ ಅವರೇನೆ ಕೈಂಡ್ ಆಫ್ ಇದು ಮಾಡ್ಕೊಳ್ಳೋದು, ಹೈಪರ್ ಸೆಕ್ಷುವಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋದು, ಬೇರೆಯವ್ರ ವಿಚಾರದಲ್ಲಿ ಕೆಲವೊಂದು ಸತಿ ಈ ರೇಪ್ಸ್ ಆ ಥರದಲ್ಲೂ ಇನ್ವಾಲ್ವ್ ಆಗೋದು. ಓಕೆ, ಮತ್ತು ಅವರು ಈ ಟಿ ವಿ ವಾಟ್ ಇಸ್ ದಟ್ ಲ್ಯಾಪ್ಟಾಪಲ್ಲಿ ಮೊಬೈಲಲ್ಲೆಲ್ಲನೂ ಈ ಥರ ಒಂದು ಸೆಕ್ಷುವಲ್ ವಿಡಿಯೋಸ್ನ ನೋಡೋದು, ಪಾರ್ನ್ ಮೂವೀಸ್ ಆ ಥರದ್ದೆಲ್ಲ ನೋಡೋದು. ಆಮೇಲೆ ವಾಟ್ ಈಸ್ ದಟ್ ಈ ರೀತಿಯಾಗಿ ವಾಟ್ ಎವರ್ ದ ಸ್ನ್ಯಾಪ್ಸ್ ದೇ ಕ್ಯಾನ್ ಟೇಕ್ ಆ್ಯಂಡ್ ಸೆಂಡಿಂಗ್ ಬೇರೆಯವ್ರಿಗೆ ಕಳಿಸ್ಕೊಟ್ಟು ಇದು ನೋಡೋದು. ಇದೆಲ್ಲ ಒಂದು ಕಂಪಲ್ಸಿವ್ ಸೆಕ್ಷುವಲ್ ಬಿಹೇವಿಯರಲ್ ಇದರಲ್ಲಿ ಬರುತ್ತೆ. ಮನೋವೈದ್ಯರ ಪ್ರಕಾರ ಇಲ್ಲಿ ಮೆಸೇಜ್ ಮಾಡಿದವರದ್ದು, ಮೆಸೇಜ್ಗಳನ್ನ ರಿಸೀವ್ ಮಾಡ್ಕೊಂಡಿದ್ದೋರ್ದು ಇಬ್ಬರದ್ದು ವಿಭಿನ್ನ ಮನೋಭಾವ ಆಗಿರುತ್ತಂತೆ. ರೇಣುಕಾ ಸ್ವಾಮಿ ವಿಕೃತ ಮನಸ್ಸಿನಿಂದ ಮೆಸೇಜ್ ಮಾಡಿದ್ರೆ, ಪವಿತ್ರ ಗೌಡ ಅದನ್ನ ಕ್ರೂರತೆಯಾಗಿ ತಗೊಂಡು ಕ್ರೌರ್ಯ ಮೆರೆದುಬಿಟ್ಟಿದ್ದಾಳೆ. ಇಬ್ಬರದ್ದು ಬೇರೆ ಬೇರೆ ಮನೋಭಾವ ಆಗಿದ್ರಿಂದ ಅಲ್ಲಾಗಿದ್ದು ಒಂದು ಸಾವು. ಆ ಸಮಯದಲ್ಲಿ ಇಬ್ಬರಲ್ಲಿ ಒಬ್ಬರು ಸುಮ್ಮನಿದ್ದಿದ್ರು ಅನಾಹುತಕ್ಕೆ ದಾರಿ ಸಿಗ್ತಿರ್ಲಿಲ್ಲ ಅನ್ನೋದು ವೈದ್ಯರ ಅಭಿಪ್ರಾಯ. ಜಮಾನ ಬದಲಾಯಿಸ್ತಿದ್ಯಾ ಸಾಮಾಜಿಕ ಜಾಲತಾಣ? ಎಚ್ಚರಿಕೆ ವಹಿಸದೇ ಇದ್ರೆ ಕಂಟಕ ತಪ್ಪಿದಲ್ವಾ? ಏನ್ ಮಾಡಬೇಕು?
ಈ ದಿನ ರೇಣುಕಾಸ್ವಾಮಿ ಮೇಲೆ ಆರೋಪ ಇರುವುದು ಕೇವಲ ಪವಿತ್ರಾ ಗೌಡ ಒಬ್ಬರಿಗೆ ಅಸಭ್ಯ ಮೆಸೇಜ್ ಕಳಿಸಿದ್ದಕ್ಕಲ್ಲ. ಅದೇ ರೀತಿ ಎಷ್ಟೋ ಹೆಣ್ಮಕ್ಕಳಿಗೆ, ಲೇಡಿ ಸೆಲೆಬ್ರಿಟಿಗಳಿಗೆ ಆತ ಅದೇ ರೀತಿ ವಲ್ಗರ್ ಮೆಸೇಜ್ ಮಾಡಿದ್ನಂತೆ. ಅವನನ್ನ ಎಲ್ಲರೂ ಬ್ಲಾಕ್ ಮಾಡಿರೋದಾಗಿ ಸ್ಕ್ರೀನ್ ಶಾಟ್ ಹಾಕಿದ್ದನ್ನ ನೀವು ನೋಡಿಯೇ ಇರ್ತೀರಾ. ಬಟ್ ಆ ರೀತಿಯ ಪೋಸ್ಟ್ಗಳನ್ನ ಹಂಚಿಕೊಳ್ಳೋದು ಕೂಡ ಒಂದ್ ರೀತಿ ಒಳ್ಳೇದಲ್ಲ ಅಂತಾರೆ ಸೈಬರ್ ತಜ್ಞರು. ಇವಾಗ ಸಾಕಷ್ಟು ಬೇರೆ ಬೇರೆ ವ್ಯಕ್ತಿಗಳ ಬಗ್ಗೆ ಅಂದರೆ ಸೆಲೆಬ್ರಿಟೀಸ್ಗಳ ಬಗ್ಗೆ ಏನೋ ಒಂದು ಕಮೆಂಟ್ ಮಾಡೋದು ಅಥವಾ ಏನೋ ಒಂದು ಬರೆಯೋದು ಮಾಡಿದಾಗ ನಿಮಗೆ ಅದರ ಬಗ್ಗೆ ಗೊತ್ತಿಲ್ಲದಿದ್ದಾಗ, ಅಂದರೆ ಆ ಕಮೆಂಟಿನ ಬಗ್ಗೆ ನಿಮಗೆ ಗೊತ್ತಿಲ್ಲದಿದ್ದಾಗ ನೀವು ಅದಕ್ಕೆ ರಿಪ್ಲೈ ಮಾಡೋದು ಅಥವಾ ನಾವು ಪ್ರಾಪರಾಗಿ ಕನ್ನಡದಲ್ಲಿ ಹೇಳೋದಾದರೆ ಸೊಪ್ಪು ಹಾಕೋದು ನೆಸೆಸಿಟಿ ಇಲ್ಲ. ಯಾಕೆಂದರೆ ಯಾರೋ ಒಬ್ಬರು ಏನೋ ಬರೀತಾರೆ ಅಂದರೆ ಅದಕ್ಕೆ ಇನ್ನೊಂದಷ್ಟು ಬೇರೆ ಎಲ್ಲ ಮಾತುಗಳನ್ನು ಸೇರಿಸಿ ಅಲ್ಲಿ ಇನ್ನೊಂದು ಕಮೆಂಟ್ನ ಆ್ಯಡ್ ಮಾಡುವಂತಹ ನೆಸೆಸಿಟಿ ಇಲ್ಲ. ಮೂರನೇದು, ನೀವು ನೋಡಿದಂಥ ಕಮೆಂಟನ್ನು ಸ್ಕ್ರೀನ್ಶಾಟ್ ತೊಗೊಳ್ಳೋದು, ಅದನ್ನು ಇನ್ನೊಂದು ಯಾವುದೋ ಕಮ್ಯುನಿಟಿನಲ್ಲೋ ಗ್ರೂಪಲ್ಲೋ ಹಾಕಿ ನೋಡಿ ಇವ್ರ ಬಗ್ಗೆ ಇವ್ರು ಈ ಥರ ಹೇಳ್ತಾ ಇದ್ದಾರೆ ಅನ್ನೋದರ ಸುದ್ದಿಯನ್ನು ಹರಿದಾಡಿಸೋದು. ಅಂದರೆ ನನಗೆ ಈ ಥರದ ಕಮೆಂಟ್ನ ನಾನು ಎಲ್ಲೋ ನೋಡಿದೆ, ಸ್ಕ್ರೀನ್ಶಾಟ್ ನೋಡಿ ಅಂತ ಹಾಕಿ ಅದು ಇನ್ನೊಂದು ಕಡೆಗೆ ಅವರು ತೊಗೊಂಡು ಹೋಗಿ ಅದನ್ನು ಕಮೆಂಟ್ ಮಾಡಿ ಎಕ್ಸ್ಟೆಂಡ್ ಮಾಡೋದು, ಅದು ಅನ್ನೆಸೆಸರಿ. ಇದಕ್ಕೆ ನಾವು ಸೈಬರ್ ಎಥಿಕ್ಸ್ ಅಂತ ಕರಿತೀವಿ. ಸೈಬರ್ ಎಥಿಕ್ಸ್ ಅನ್ನೋದು ಯಾರೋ ಏನೋ ಬರೆದ್ರು ಅನ್ನೋದನ್ನು ನೀವು ಅದನ್ನು ಕಾಪಿ ಮಾಡಿ 10 ಕಡೆ ಅದನ್ನು ಅಡ್ವರ್ಟೈಸ್ ಮಾಡೋದಿದೆಯಲ್ಲ, ಅದನ್ನು ಖಂಡಿತವಾಗ್ಲೂ ನಿಲ್ಲಿಸಬೇಕು. ಏಕೆಂದರೆ ಸಭ್ಯಸ್ಥರು ಯಾರೂ ಆ ಕೆಲಸವನ್ನು ಮಾಡೋದಿಲ್ಲ. ಏನ್ ಮಾಡಿದ್ರು ಯಾರೂ ಕಂಡಿಡಿಯೋಕ್ಕಾಗಲ್ಲ ಅನ್ಕೊಳ್ಬೇಡಿ. ನೆಟ್ಟಿಗರ ಮೇಲೆ ನೆಟ್ಟಿದೆ ಸೈಬರ್ನ ಹದ್ದಿನ ಕಣ್ಣು, ಸಿಕ್ಕಿ ಬೀಳ್ತೀರಾ. ಇತ್ತೀಚೆಗೆ ನೋಡಿದಂತೆ ಕಾಮೆಂಟ್ಗಳಲ್ಲಷ್ಟೇ ಅಲ್ಲ, ಲೈವ್ಗೆ ಬಂದು ಕೂಡ ಕೆಲವರು ಬಾಯಿಗೆ ಬಂದಂತೆ ಮಾತಾಡೋದು, ಸಿಕ್ಕಿ ಬಿದ್ದ ಮೇಲೆ ತಪ್ಪಾಯ್ತು ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಇನ್ನು ಕೆಲವರು ನಾವು ಸಿಕ್ಬೀಳೋ ಚಾನ್ಸೇ ಇಲ್ಲ ಅನ್ನೋರಿದ್ದಾರೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಮಾಡಿದ್ರು ಇನ್ಮುಂದೆ ಸಿಕ್ಕಿ ಬಿದ್ದೇ ಬೀಳ್ತಾರೆ ಅಂತಿದೆ ಸೈಬರ್ ಕ್ರೈಮ್ ರಿಪೋರ್ಟ್. ಮನೆಯಲ್ಲಿರುವಂತಹ ಮಕ್ಕಳಿಗೆ, ಯಂಗ್ಸ್ಟರ್ಸ್ಗೆ ನೀವು ಹೇಳ್ಕೊಡ್ಬೇಕು, ಈ ರೀತಿ ಬಾಯಿಗೆ ಬಂದಂತೆ ಕಮೆಂಟ್ಗಳನ್ನು ಸೋಷಿಯಲ್ ನೆಟ್ವರ್ಕಲ್ಲಿ ಮಾಡಬಾರ್ದು. ಅದರ ಜೊತೆಗೆ ಬೇಕಾಗಿರುವಂತಹ ಲೆವೆಲಿನ ಮಾನಿಟ್ರಿಂಗ್ ಈಗಾಗಲೇ ನಡೀತಾ ಇದೆ. ಯಾರು ಮಾಡಿದ್ದಾರೆ ಅಂತ ಕಂಡುಹಿಡಿಯೋಕ್ಕಾಗಲ್ಲ ಅನ್ನೋ ಒಂದು ಮನೋಸ್ಥಿತಿ ಇಟ್ಕೊಂಡು ಯಾರಾದರೂ ಕಮೆಂಟ್ ಮಾಡ್ತಾ ಇದ್ದಾರೆ ಅಥವಾ ಚಾಟ್ ಮೂಲಕ ಯಾವುದೋ ಮೆಸೇಜ್ನ ಕಳಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಈ ಮೂಲಕ ನಾನು ಖಾತ್ರಿಪಡಿಸೋದೇನೆಂದರೆ, ಖಂಡಿತವಾಗ್ಲೂ ನೀವು ಎಲ್ಲೇ ಕೂತ್ಕೊಂಡು ಯಾವುದೇ ಡಿವೈಸು, ಯಾವುದೇ VPN ಇಟ್ಕೊಂಡು ಚಾಟ್ ಮಾಡಿದ್ರೂ, ಕಮೆಂಟ್ ಮಾಡಿದ್ರೂ ಅದು ಎಲ್ಲಿಂದ ಬಂದಿದೆ, ಯಾವ ಡಿವೈಸು, ಓನರ್ ಯಾರು, ಇದೆಲ್ಲವನ್ನು ಕಂಡುಹಿಡಿಯುವ ಕೆಪಾಸಿಟಿ ಖಂಡಿತವಾಗ್ಲೂ ಇದೆ. ಸೊ ನೀವು ಸಿಕ್ಕಾಕೊಳ್ದಿರ ಹೋಗ್ತೀನಿ ನಾನು, ನನ್ನನ್ನು ಯಾರೂ ಕಂಡುಹಿಡಿಯಲ್ಲ ಅನ್ನೋ ಒಂದು ಅಸಂಪ್ಷನ್ ಏನಿದೆ ಅದನ್ನು ತೆಗೆದು ಪಕ್ಕಕ್ಕೆ ಇಡಿ. ಕೊನೆಯದಾಗಿ ಇಂಥ ಒಂದು ಬೆಳವಣಿಗೆಯಿಂದ ಹೇಗೆ ಎಚ್ಚರಿಕೆ ವಹಿಸಬೇಕು ಅನ್ನೋ ಸಲಹೆಯನ್ನ ಮಕ್ಕಳಿಂದಲೇ ಶುರು ಮಾಡಬೇಕು. ಯಾಕಂದ್ರೆ ಇದು ಹೊರ ಪ್ರಪಂಚಕ್ಕೆ ಸಂಬಂಧಪಟ್ಟಂತಹ ವಿಷಯ. ಹಾಗಾಗಿ ಮನೆಯಿಂದಲೇ ಪಾಠ ಕಲ್ತ್ರೆ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋ ಅರಿವು ಅವರಲ್ಲಿ ಬರುತ್ತೆ ಅನ್ನೋ ಸಲಹೆಗಳು ಕೂಡ ಇವೆ. ಸೊ ಈ ಮೂಲಕ ಅದು ಸೆಲೆಬ್ರಿಟಿ ಆಗಿರಬಹುದು ಅಥವಾ ಕಾಮನ್ ಮೆನ್ ಆಗಿರಬಹುದು, ಯಾರೇ ಆಗಿರಬಹುದು, ಯಾರಿಗೇ ಆಗಿರಬಹುದು, ಕಮೆಂಟ್ ಮಾಡಿದಾಗ ಶಿಕ್ಷೆಗೆ ಖಂಡಿತವಾಗ್ಲೂ ಒಳಗಾಗ್ತಾರೆ. ಏಕೆಂತಂದರೆ ಅದಕ್ಕೆ ಇರುವಂತಹ IT ಸೆಕ್ಷನ್ಗಳ ಪ್ರಕಾರ 3 ವರ್ಷ ಆಗಿರಬಹುದು, 5 ವರ್ಷ ಆಗಿರಬಹುದು ಜೈಲು, ಅಥವಾ 3 ಲಕ್ಷದಿಂದ 10 ಲಕ್ಷದವರೆಗೂ ಜುಲ್ಮಾನೆ ಕೂಡ ಖಂಡಿತ ಬೀಳುತ್ತೆ. ಯಾವುದೇ ಕೇಸು ಅನ್ಸಾಲ್ವ್ಡ್ ಆಗಿ ನೀವು ಬಚಾವಾಗಿ ಮುಂದೆ ಹೋಗ್ತೀನಿ ಅಂತ ಊಹಿಸಿದರೆ ಅದನ್ನು ಖಂಡಿತವಾಗ್ಲೂ ನಿಮ್ಮ ಮನಸ್ಸಿಂದ ಇವತ್ತೇ ತೆಗೆದುಹಾಕಿ. ಸ್ಟಾರ್ ನಟನೇ ಆಗಲಿ, ಸಾಮಾನ್ಯ ವ್ಯಕ್ತಿನೇ ಆಗಲಿ, ಅವನು 3ನೇಯವನೇ ಆಗಿರ್ತಾನೆ. ಹಾಗಿದ್ಮೇಲೆ ಅವರ ವೈಯಕ್ತಿಕ ಬದುಕಲ್ಲಿ ಹಸ್ತಕ್ಷೇಪ ಮಾಡಿದ್ರೆ ಜೀವಕ್ಕೂ ಮಾನಕ್ಕೂ ಎರಡಕ್ಕೂ ಕುತ್ತು ತರುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಇದೇ ತಪ್ಪನ್ನ ಮಾಡಿದಕ್ಕಾಗಿ ರೇಣುಕಾಸ್ವಾಮಿ ಹತ್ಯೆಗೆ ಗುರಿಯಾಗಿದ್ದಾನೆ. ಈ ಹತ್ಯೆಗೆ ಕಾರಣರಾಗಿದ್ದಕ್ಕೆ ಕೊಲೆ ಪ್ರಕರಣದಲ್ಲಿ ಪವಿತ್ರಾ ಗೌಡ ಮತ್ತು ದರ್ಶನ್ ಅಂಡ್ ಗ್ಯಾಂಗ್ ಕಂಬಿ ಹಿಂದೆ ಇದ್ದಾರೆ. ಇದು ಸೋಷಿಯಲ್ ಮೀಡಿಯಾದಿಂದ ಆಗುವ ಅನಾಹುತಕ್ಕೆ ದರ್ಶನ. ಈ ಪ್ರಕರಣವೇ ನಿದರ್ಶನ. ಕೈಯಾರೆ ಜೀವನಕ್ಕೆ ಕೊಳ್ಳಿ ಇಟ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಂದರೆ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದೇ ಅಲ್ವಾ? ಸೋಷಿಯಲ್ ಮೀಡಿಯಾವನ್ನ ಒಳ್ಳೆಯದಕ್ಕೆ ಬಳಸಿ ಸಲಹೆಗಳನ್ನು ಕೇಳ್ತಾ ಕಾನೂನನ್ನು ಪಾಲಿಸ್ತಾ ಕೆಟ್ಟವರಿಂದ ದೂರ ಇದ್ಬಿಟ್ರೆ ಬದುಕು ದುಸ್ಥಿತಿ ನೋಡಲ್ಲ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.